ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಚಿಂತು ಸುಳ್ಳೆ ನಮ್ಮ ಅವಳೆಂತ ಮರ್ರೆ ಬಾಯಿಗೆ ಕೈ ಹಿಡಿದುಕೊಂಡು ಓಡ್ತಾ ಇದ್ದಾಳೆ. ಅವಳಿಗೆ ವಾಮಿಟ್ ಬರ್ತಾ ಉಂಟ ಅಂತಲ್ಲ. ಅವಳಿಗೆ ಯಾಕೆ ವಾಮಿಟ್ ಬಂದಾಗ ಅದು ಅಂತ ಹೇಳಿದ್ರೆ, ನಾನು ಇಲ್ಲಿ ವಿಡಿಯೋ ಮಾಡಿಕೊಂಡು ಹೋಗ್ತಿದ್ದೇನಲ್ಲ, ನಾನು ವಿಡಿಯೋ ಮಾಡೋದನ್ನು ನೋಡಿ ಅವಳಿಗೆ ವಾಮಿಟ್ ಬಂದಾಗ ಅದು ಮಾರ್ರೆ ಎಷ್ಟೊಂದು ಸಸಾರಲ್ಲ ನನ್ನನ್ನು. ನಾನೆಲ್ಲಾದ್ರೂ ಹೊರಗೆ ಅಂದ್ರೆ ಸುಳ್ಳ್ಯದಿಂದ ಹೊರಗೆ ಸೈಡ್ ಎಲ್ಲಾದ್ರೂ ಹೋದ್ರೆ ನನ್ನ ಫಾಲೋವರ್ಸ್ಗಳು ಎಷ್ಟೋ ಜನರು ಸಿಗ್ತಾರೆ. ಸಿಕ್ಕಿದ ಕೂಡಲೇ ಎಷ್ಟೊಂದು ಮರ್ಯಾದೆ ಕೊಟ್ಟು ಮಾತಾಡಿಸ್ತಾರೆ ಗೊತ್ತುಂಟ. ನಮಸ್ತೆ ಮೇಡಮ್, ಚಿಂತು ಸುಳ್ಳೆ ನಮ್ಮಲ್ಲ ಹಾಗೆ ಹೀಗೆ ಅಂತ ಹೇಳಿಕೊಂಡು ಈ ವರುಂಟಲ್ಲ ನನ್ನನ್ನು ಸಸಾರ ಮಾರೆ ನಾಯಿಂದ ಕಡೆ ಮಾಡುದು ಅಂತ ವಾಮಿಟ್ ಬಂದಾಗ ನನ್ನ ವಿಡಿಯೋ ಅಂತ ಹೇಳುವಾಗ ಹೇಳಿದಾಗ ನಂದು ರಾಮಾಯಣನ ಆಯ್ತು. ನಾವೀಗ ಎಲ್ಲಿಗೆ ಹೊರಟದ್ದು ಗೊತ್ತುಂಟು. ಎಲ್ಲಿಗೆ ಅಂತ ಹೇಳಿದ್ರೆ, ನಮ್ಮ ಮನೆಯ ಪಕ್ಕದಲ್ಲೇ ಸಾರ್ವಜನಿಕರು ನಡೆಸಿಕೊಡುವಂತ ಸಂಚಾರಿಗಳಿಗೆ ನೇಮೋತ್ಸವ ನಡೀತಾ ಉಂಟು. ಇದು 3ನೇ ವರ್ಷದ ನೇಮೋತ್ಸವ. ಹಾಗೆ ನಾವು ಹೊರಟದ್ದು ಯಾರೆಲ್ಲ ಅಂತ ಹೇಳಿದ್ರೆ, ನಮ್ಮಲ್ಲಿಂದ ನಾನು ಮತ್ತು ಚಿಂತು, ಮತ್ತೆ ನಾವು ಒಟ್ಟಿಗೆ ಕೆಲಸ ಮಾಡುವವರು ನಿರ್ಮಲಕ್ಕ, ತೀರ್ಥ, ಅವರ ಮಕ್ಕಳು, ಮರಿಮಕ್ಕಳು ಎಲ್ಲ ಸೇರಿಕೊಂಡು. ಮರಿಮಕ್ಕಳಿಲ್ಲ, ಮಕ್ಕಳು ಮಾತ್ರ ಆಯ್ತಾ. ಮರಿಮಕ್ಕಳು ಆಗುವಷ್ಟೆಲ್ಲ ಪ್ರಾಯ ಆಗ್ಲಿಲ್ಲ ಅಲ್ಲ, ಅವರಿಬ್ಬರು ಮಕ್ಕಳು ಮತ್ತೆ ಇಬ್ಬರಿಬ್ಬರು ಮಕ್ಕಳು ಮತ್ತೆ ನಮ್ಮಲ್ಲಿಂದ ನಾನು ಮತ್ತು ಚಿಂತು ಹಾಗೆ ಹೊರಟದ್ದು. ಇದು 3ನೇ ವರ್ಷದ ನೇಮೋತ್ಸವ. ಇಲ್ಲಿಗೆ ಬಂದ ನಂತರ ಇನ್ನೊಬ್ರು ಕೂಡ ಸಿಕ್ಕಿದ್ರು ಆಯ್ತಾ. ಯಾರು ಅಂತ ಹೇಳಿದ್ರೆ, ಮೊದಲು ನಾವು ಒಟ್ಟಿಗೆ ಕೆಲಸ ಮಾಡಿಕೊಂಡಿದ್ರು ಅವರ ಹಸ್ಬೆಂಡ್ ಒಬ್ರು ಸಿಕ್ಕಿದ್ರು, ಹಸಿ ಬೆಂಡ್ ಆಯ್ತಾ. ಹಸಿ ಬೆಂಡಿಗೆ ಒಣಗಿದ ಬೆಂಡಾಗಿ ಹೋಗಿದೆ. ಯಾಕೆ ಅಂತ ಹೇಳಿದ್ರೆ, ಮೊದಲು ಮಗು ಇರ್ಲಿಲ್ಲ, ಈಗೊಂದು ಮಗು ಆಗಿದೆ. ಮಗು ಆದ ನಂತರ ಒಣಗಿದ ಬೆಂಡಾಗಿ ಹೋಗಿದ್ದಾರೆ. ಇಲ್ಲಿ ನೇಮ ಕೊಡ್ಲಿಕ್ಕೆ ಆದ ನಂತರ ಈ ಏರಿಯಾ ಫುಲ್ ಇಂಪ್ರೂವ್ ಆದಂತೆ. ನನಗೆ ಅದು ಬೇರೆಯವರು ಹೇಳಿದ್ದು, ನನಗೆ ಗೊತ್ತಿಲ್ಲ. ಇಂಪ್ರೂವ್ಮೆಂಟ್ ಅಂತ ಹೇಳಿದ್ರೆ ಇಲ್ಲಿ ಮನೆಗಳಾದಿದ್ದೆಲ್ಲ ಒಳ್ಳೆ ಇಂಪ್ರೂವ್ಮೆಂಟ್ ಎಲ್ಲ ಇತ್ತು. ಏನಾದ್ರೂ ಸಮಸ್ಯೆಗಳು ಇದ್ದಿರ್ಬೋದು ಅಂತ ಅನಿಸ್ತದೆ. ಏನಾದ್ರೂ ಸಮಸ್ಯೆಗಳು, ಕಷ್ಟ ಕಾರ್ಪಣ್ಯಗಳು ಬರ್ತಾ ಇದ್ದಿರ್ಬೋದು ಇದರ ದೋಷದಿಂದಾಗಿ. ಅಂದ್ರೆ ನೇಮ ಏನು ಕೊಡದೆ ಅದರ ದೋಷದಿಂದ ಕಷ್ಟ ಕಾರ್ಪಣ್ಯಗಳು ಬಂದುಕೊಂಡು ಇದ್ದಿರ್ಬೋದು. ಈಗ ಈ ನೇಮ ಕೊಡ್ಲಿಕ್ಕೆ ಆದ ನಂತರ ಅಂತ ಸಮಸ್ಯೆಗಳು ದೂರ ಆಗಿರ್ಬೋದೇನೋ ಅಂತೇಳಿ ನನ್ನ ಒಂದು ಅನಿಸಿಕೆ. ನನಗೆ ಅದು ಬೇರೆಯವರು ಹೇಳಿ ಗೊತ್ತು, ನನಗೆ ಗೊತ್ತಿಲ್ಲ. ಅದು ಆಗಿರ್ಬೋದು ಅಂತ ಅನಿಸ್ತದೆ. ಯಾಕೆಂತ ಹೇಳಿದ್ರೆ, ನಮಗೇನಾದ್ರೂ ಒಂದು ಸಮಸ್ಯೆ ಕಾಡುವಾಗ್ಲೇ ಅಲ್ವಾ ಅದು ಯಾವುದರಿಂದ ಬರ್ತದೆ, ಯಾಕಾಗಿ ಬರ್ತದೆ ಅಂತ ಹೇಳಿಕೊಂಡು ಆ ಸಮಸ್ಯೆಗೆ ಪರಿಹಾರ ಹುಡುಕಿಕೊಂಡು ಹೋಗುದು. ಹಾಗೆ ಹುಡುಕಿಕೊಂಡು ಹೋಗುವಾಗ ಇದರ ಸಮಸ್ಯೆ ಕಂಡು ಇದಕ್ಕೆ ಪರಿಹಾರ ಕೊಡ್ಲಿಕ್ಕೆ ಆದ ನಂತರ, ಅಂದ್ರೆ ನೇಮ ಕೊಡ್ಲಿಕ್ಕೆ ಆದ ನಂತರ ಈ ಏರಿಯಾ ಇಂಪ್ರೂವ್ಮೆಂಟ್ ಆದ್ದು ಅಂತ ಅವರು ಹೇಳಿದ್ದು. ಅಂದ್ರೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳನ್ನೆಲ್ಲ ಕಟ್ಟಿದ್ದಾರೆ, ಮನೆಗಳನ್ನೆಲ್ಲ ಕಟ್ಟಿದ್ದಾರೆ, ಆ ಅರ್ಥದಲ್ಲಲ್ಲ. ಏನಾದ್ರೂ ಒಂದು ದೋಷ ಅಂದ್ರೆ, ಏನಾದ್ರೂ ಹುಷಾರಿಲ್ಲದಾಗ ಆಗುದು, ಏನಾದ್ರೂ ಒಂದು ಚಿಕ್ಕ ಚಿಕ್ಕ ಕಷ್ಟ ಕಾರ್ಪಣ್ಯಗಳೆಲ್ಲ ಬಂದು ಆ ತರ ಅರ್ಥದಲ್ಲಿ ಈ ಏರಿಯಾ ಇಂಪ್ರೂವ್ಮೆಂಟ್ ಆಗಿದೆ ಇಲ್ಲಿ ನೇಮ ಕೊಡ್ಲಿಕ್ಕೆ ಆದ ನಂತರ ಅಂತ ಅವರು ಕೂಡ ಹೇಳಿದ್ದು. ಅದು ಆಗಿರ್ಬೋದೇನೋ ಅಂತ ಅನ್ನಿಸ್ತದೆ, ಗೊತ್ತಿಲ್ಲ. ಮತ್ತೆ ಪ್ರತಿ ಸಂಕ್ರಮಣದ ತಂಬಿಲೆಲ್ಲ ಕೊಡ್ತಾ ಇದ್ದಾರೆ. ಮತ್ತೆ ವರ್ಷ ಹೋದಾಗೆ ಒಳ್ಳೆ ಇಂಪ್ರೂವ್ಮೆಂಟ್ ಆಗ್ತಾ ಉಂಟು. ಜನ ಕೂಡ ಹಾಗೇನೆ ಜಾಸ್ತಿ ಪ್ರಮಾಣದಲ್ಲಿ ಸೇರ್ತಾ ಇದ್ದಾರೆ. ಮತ್ತೆ ಊಟದ ವ್ಯವಸ್ಥೆ ಎಲ್ಲ ಒಳ್ಳೆ ರೀತಿಯಲ್ಲಿ ಊಟದ ವ್ಯವಸ್ಥೆ, ಅಂದ್ರೆ ಜಾಗ ಸ್ವಲ್ಪ ಇಕ್ಕಟ್ಟಾದ್ರೂ ಕೂಡ ಅಷ್ಟೇನು ಗಜಿಬಿಜಿ ಇಲ್ಲದೆ ಒಳ್ಳೆ ಊಟದ ವ್ಯವಸ್ಥೆ ಎಲ್ಲ ಒಳ್ಳೆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಒಂಥರ ಖುಷಿ ಆಗ್ತದೆ ಹೋಗ್ಲಿಕ್ಕೆ. ಏರಿಯಾ ಕೂಡ ಹಾಗೇನೆ ಒಳ್ಳೇದುಂಟು. ನೇಮ ಎಲ್ಲ ಮುಗ್ದಾದ ನಂತರ ದೈವಕ್ಕೆ ಹೂವಿನ ಮಾಲೆ ಹಾಕ್ಲಿಕ್ಕೆ ಅವಕಾಶ ಇತ್ತು. ಹೂವಿನ ಮಾಲೆ ಎಲ್ಲ ಹಾಕಿ ಆದ ನಂತರ ಊಟದ ವ್ಯವಸ್ಥೆನೂ ಸ್ಟಾರ್ಟ್ ಆಯ್ತು. ನಾನುಂಟಲ್ಲ ಚಿಂತನ ಹತ್ರ ಒಂದು ದೈವಕ್ಕೆ ಹೋಗಿ ಒಂದು ಹೂವಿನ ಮಾಲೆ ಹಾಕಿ ಬಾ ಅಂತೇಳಿ ಅವನ ಕಾಲೊಂದು ಹಿಡಿಲಿಲ್ಲ ಮಾರ್ರೆ. ಅಷ್ಟೊಂದು ಒತ್ತಾಯ ಮಾಡಿದ್ದೇನೆ. ಅವನಿಗೆ ಹೆದರಿಕೆ ಅಂತ, ಹತ್ತಿರ ಹೋಗ್ಲಿಕ್ಕೆ ನಂಗೆ ಹೆದರಿಕೆ ಆಗ್ತದೆ, ನೀನು ಹಾಕು ಅಂತ ಹೇಳ್ಕೊಂಡು. ನಾನು ಹೇಳುದು, ನೀನೊಂದು ಹುಡುಗ ಇರುವಾಗ ನಾನೊಂದು ಹೋಗಿ ಹೂವಿನ ಮಾಲೆ ಹಾಕುದದ್ದು ಸರಿಯಾಗಲ್ಲ. ನೀನ್ ಇದ್ಯಲ್ಲ, ಹುಡುಗ ಇದ್ಯಲ್ಲ, ನೀನು ಹಾಕು ಅಂತ ಹೇಳ್ಕೊಂಡು. ಇವನದು ಒಂದೇ, ಅವನಿಗೆ ಕೋಪ ಬಂದು ಅವನು ಹೇಳುದು ಕೊನೆಗೆ, ನಾನು ಬರ್ತಾನೆ ಇರ್ಲಿಲ್ಲ, ನಾನು ಸೀದಾ ಮನೆಗೇನೆ ಹೋಗ್ತೇನೆ, ನನಗೆ ಹೋಗುದಿಲ್ಲ, ನನಗೆ ಹೆದರಿಕೆ ಆಗ್ತಾ ಉಂಟು ಅಂತ ಹೇಳಿಕೊಂಡು ಕೊನೆಗೆ ಕರ್ಕೊಂಡು ಹೋಗಿ ಹೂವಿನ ಮಾಲೆ ತೆಗೆದು ಹೋಗಿ ಹಾಕಿ ಬಿಡು ಅಂತ ಹೇಳಿದೆ. ಹಾಗೆ ಹೆದರಿಕೊಂಡು ದೂರದಿಂದ ಹಾಕಿದಂತೆ. ಹಾಗೆ ಹೂವಿನ ಮಾಲೆ ಎಲ್ಲ ಹಾಕಿ ಎಲ್ಲ ಬಂದ ನಂತರ ಮತ್ತೆ ಊಟ ಮಾಡ್ಲಿಕ್ಕೆ ಹೋದೆವು. ಊಟ ಎಂತದು ಮಾರ್ರೆ, ಊಟದ ವ್ಯವಸ್ಥೆ ಅಂದ್ರೆ ಟೇಬಲ್ ಅಲ್ಲಿ ಊಟ ತಂದು ಇಡ್ಲಿಕ್ಕೆ ಪುರ್ಸೊತ್ತೇ ಇಲ್ಲ. ಅಷ್ಟೊತ್ತಿಗೆ ಬಫೆ ಹಿಡ್ಕೊಂಡು ಹೋಗಿ ಕೂಡ ಆಯ್ತು. ಊಟಕ್ಕೆ ಎಂತೆಲ್ಲ ಇತ್ತು ಅಂತ ಹೇಳಿದ್ರೆ, ಉಪ್ಪಿನಕಾಯಿ ಮತ್ತೆ ಕಡ್ಲೆ ಮತ್ತು ತೊಂಡೆಕಾಯಿ ಪಲ್ಯ ಮತ್ತೆ ವೈಟ್ ರೈಸ್ ಅಲ್ಲ, ಇಲ್ಲಿ ಎಂತ ಆಗ್ತಿದ್ದಾರೆ ಮಾರ್ರೆ, ವೈಟ್ ರೈಸ್ ಹಾಕ್ತಿದ್ದಾರೆ. ಅದಾದ ನಂತರ ಟೊಮೆಟೊ ಆಯ್ತಾ. ಟೊಮೆಟೊ ತಿಳಿಸಾರು, ಟೊಮೆಟೊ ಅಂತ ಮೊದಲಿನವ್ರು ಹೇಳ್ತಿದ್ದದ್ದು, ಈಗ ಟೊಮೆಟೊ ಆಗಿದೆ ಅದು. ಟೊಮೆಟೊ ಹೋಗಿ ಮೊದಲು ನಾವೆಲ್ಲ ಚಿಕ್ಕದಿರುವ ನಮ್ಮ ಅಮ್ಮನವರೆಲ್ಲ ಟೊಮೆಟೊ ಅಂತ ಹೇಳ್ತಿದ್ರು. ಟೊಮೆಟೊ ತಿಳಿಸಾರಿತ್ತು, ನಾನು ಟೊಮೆಟೊ ತಿಳಿಸಾರು ತೆಕ್ಕೊಳ್ಳಿಲ್ಲ. ಆದ ನಂತರ ತೊಂಡೆಕಾಯಿ, ಬದನೆ ಮತ್ತೆ ಬಟಾಟೆ ಎಲ್ಲ ಹಾಕಿ ಒಂದು ಸಾಂಬಾರು, ಮತ್ತೆ ಒಂದು ಹಪ್ಪಳ ಆದ ನಂತರ ಇನ್ನೆಂತಕ್ಕೆ ಇವಳು ಹಿಡ್ಕೊಂಡು ಹೋಗ್ತದೆ ಅಲ್ಲಿ. ಇವಳಲ್ಲ, ಇದು ನಾನೇ ಹಿಡ್ಕೊಂಡು ಹೋಗ್ತಿರೋದು ಆಯ್ತಾ. ಎಂತಕ್ಕಂತ ಹೇಳಿದ್ರೆ, ನಿಮಗೆ ಐಟಮ್ ಎಲ್ಲ ಸರಿ ಕಾಣ್ಲಿ ಅಂತ ಹೇಳ್ಕೊಂಡು ಹಾಗೆ ಊಟಕ್ಕೆ ಅಂತೇಳಿ ದೂರ ಹೋಗ್ತಾ ಇರುದು. ಅಂದ್ರೆ ಸ್ವಲ್ಪ ಇಕ್ಕಟ್ಟಲ್ಲ, ಹಾಗೆ ಆದ ಕಾರಣ ಎಲ್ಲಿ ನಿಲ್ಲುದು ಅಂತ ಹೇಳಿಕೊಂಡು ಪಕ್ಕದ ಮನೆಯ ಬಾಗಿಲಲ್ಲಿ ಹೋಗಿ ನಿಂತೆವು. ನೋಡಿ, ನಾವು ಇಷ್ಟು ಜನರು ಒಟ್ಟಿಗೆ ಬಂದದ್ದು, ಮಕ್ಕಳೊಂದು 4 ಮಕ್ಕಳು, ನಾನು ಮತ್ತೆ ನೋಡಿ ನಾವು ಇಷ್ಟು ಜನರು ಒಟ್ಟಿಗೆ ಬಂದದ್ದು. ನನ್ನ ಮಗ ಎಲ್ಲಿ ಹೋಗಿದ್ದಾನೆ ಗೊತ್ತಿಲ್ಲ, ಅವನಿಗೆ ಫ್ರೆಂಡ್ಸ್ ಸಿಕ್ಕಿದ್ರು, ಹಾಗಾಗಿ ಅವನ ಆಚೆ ಹೋಗಿದ್ದ. ಎಲ್ಲರಿಗೂ ನಾಚಿಕೆ ಆಗ್ತುಂಟು ನೋಡಿ, ಇವಳು ವಿಡಿಯೋದಲ್ಲಿ ನಾವು ತಿನ್ನುದನ್ನೆಲ್ಲ ತೋರಿಸ್ತಿದ್ದಾಳೆ ಅಂತೇಳಿ ನಾಚಿಕೆ ಆಗ್ತುಂಟು ನೋಡಿ. ಅನ್ನ ತಕೊಂಡಾದ ನಂತರ ಪಾಯಸ ಇತ್ತು. ಪಾಯಸ, ಹೋಳಿಗೆ, ತುಪ್ಪ ಮತ್ತೆ ಎಲ್ಲ ಆದ ನಂತರ ಖಾರ ಮಜ್ಜಿಗೆ. ಊಟ ಅಂತೂ ಭಾರಿ ಸೂಪರ್
ಸೂಪರ್ ಇತ್ತು. ಪಾಯಸ ಅಂತೂ ಸೂಪರ್ ಟೇಸ್ಟ್ ಆಗಿತ್ತು ಮಾತ್ರ. ಊಟ ಮಾತ್ರ ಚಂದ ಇತ್ತು, ಆದ್ರೆ ನನ್ನ ಗಂಟ್ಲಲ್ಲಿ ಊಟ ಇಳಿಲಿಲ್ಲ. ಯಾಕೆಂತ ಹೇಳಿದ್ರೆ ಸಂಜೆ ಚಂದ ಚಿಕನ್ ಪದಾರ್ಥದಲ್ಲಿ ಪರೋಟವನ್ನು ಬಾಟ್ಕಾಯಿ ಕಟ್ಟಿ ಹೋಗಿದ್ದೆ, ಹಾಗೆ ಆದ ಕಾರಣ ನನ್ನ ಗಂಟ್ಲಲ್ಲಿ ಊಟ ಇಳಿಲೇ ಇಲ್ಲ. ಹಾಗೆ ನಾನು ಸ್ವಲ್ಪ ಊಟ ಮಾಡಿದೆ. ಇವರೆಲ್ಲ ಉಂಟಲ್ಲ 3-4 ಸಲ ಪಾಯಸ ಅನ್ನ ಎಲ್ಲ ಹಾಕಿಕೊಂಡು ಬಫೆಯನ್ನು ಚಂದ ನೆಕ್ಕಿ ಬಿಟ್ಟಾಗೆ ಮಾಡಿದ್ರು ಮಾರೆ. ನೋಡಿ ಚಿಂತುನವರ ಗ್ಯಾಂಗ್ ಬಂದು ಇಲ್ಲಿ ನಿಂತ್ಕೊಂಡು ಉಂಟು. ಹಾಗೆ ಊಟ ಎಲ್ಲ ಆದ ನಂತರ ಹೋಗುವ ಅಂತೇಳಿ ಹೊರಟೆವು. ಸ್ವಲ್ಪ ಬೇಗ ಹೊರಟೆವು. ಯಾಕೆಂತ ಹೇಳಿದ್ರೆ ನಮ್ಮದೇ ಗ್ಯಾಂಗ್ ನಾಳೆ ಇನ್ನೊಂದು ಕಡೆ ಬೆಳಿಗ್ಗೆ ಬೇಗ ಹೋಗ್ಲಿಕ್ಕೆ ಉಂಟು. ಹಾಗಾದ ಕಾರಣ ಬೇಗ ಹೋಗುವ ಅಂತೇಳಿ ಹೊರಟೆವು. ನಾಳೆ ಎಲ್ಲಿಗೆ ಹೋಗ್ತಿದ್ದೇವೆ ಅಂತೇಳಿ ಇದೇ ವಿಡಿಯೋಕ್ಕೆ ನಾನು ಕಂಟಿನ್ಯೂ ಮಾಡಿ ಹಾಕ್ತೇನೆ. ಫುಲ್ ವಿಡಿಯೋವನ್ನು ಕೂಡ ನೋಡಿ ಆಯ್ತಾ. ಮಾರನೇ ದಿನ ಬೆಳಿಗ್ಗೆ ಆದ ಕೂಡಲೇ ಬ್ರಷ್ ಮಾಡಿದ್ದು ಕಾಲಿಗೊಂದು ಚಪ್ಪಲನ್ನು ನುಗ್ಗಿಸ್ಕೊಂಡದು ಹೊರಟದು ಓಡಿದ್ದೆ. ಒಂದು ಚಪ್ಪಲನ್ನು ನುಗ್ಗಿಸ್ಕೊಂಡು ಅಂತ ಹೇಳಿದ ಕೂಡಲೇ ಇನ್ನು ಒಂದೇ ಕಾಲಿಗೆ ಚಪ್ಪಲನ್ನು ಹಾಕಿಕೊಂಡು ಓಡಿದ್ಲ ಅಂತ ಯೋಚನೆ ಮಾಡಬೇಡಿ. 2 ಜೊತೆದು ಒಂದೊಂದು ಚಪ್ಪಲನ್ನು ಹಾಕಿಕೊಂಡು ಓಡದೆ ಪುಣ್ಯ ಮಾರ್ರೆ ಅರ್ಜೆಂಟಿಗೆ. ಬೆಳಿಗ್ಗೆನೆ ಬ್ರಷ್ ಮಾಡಿದ ಕೂಡಲೇ ಒಂದು ಕಾಲಿಗೆ ಚಪ್ಪಲ್ ನುಗ್ಗಿಸ್ಕೊಂಡು ಓಡುವಂತ ಅರ್ಜೆಂಟ್ ಎಂತಪ್ಪ, ಅಷ್ಟು ಬೆಳಿಗ್ಗೆ ಇವರು ಎಲ್ಲಿ ಹೋಗ್ತಿದ್ದಾರೆ ಅಂತೇಳಿ ಯೋಚನೆ ಮಾಡಬೇಡಿ. ವಿಡಿಯೋವನ್ನು ಕೊನೆಯ ತನಕ ನೋಡಿ, ಆಗ ನಿಮಗೇನೆ ಗೊತ್ತಾಗ್ತದೆ ನಾವು ಎಲ್ಲಿಗೆ ಓಡಿದ್ದು ಅಂತ ಹೇಳಿಕೊಂಡು. ಅಲ್ಲಿಗೆ ಹೋಗಿನೇ ಅರ್ಧ ಮರ್ಯಾದೆ ಹೋಗಿದೆ ಮಾರ್ರೆ. ಈಗ ಎಲ್ಲರೂ ಕೇಳ್ತಿದ್ದಾರೆ, ನಾವು ಮನೆಯಲ್ಲಿ ನೋಡಿದ್ದೇವೆ, ವಿಡಿಯೋದಲ್ಲಿ ನೋಡಿದ್ದೇವೆ, ಹೋಗ್ತಿದ್ರಿ ಬರ್ತಾ ಇದ್ರಿ ಅಂತ ಹೇಳಿಕೊಂಡು. ಇನ್ನು ವಿಡಿಯೋದ ಫಸ್ಟ್ ಅಲ್ಲಿ ನಿಮ್ಮ ಹತ್ರ ಹೇಳಿ ಇದ್ದ ಮರ್ಯಾದೆಯನ್ನು ತೆಕ್ಕೊಳ್ಳೋದು ಬೇಡ. ಹೇಳಿದಾಗೆ ನಾವೀಗ ಹೊರಟಾಗುವಾಗ ನಮ್ಮ ಜೊತೆ ಒಬ್ಳು ಬರ್ಲಿಕ್ಕಿದ್ದಾಳೆ. ಹಾಗಾಗಿ ಅವಳನ್ನು ಕಾದುಕೊಂಡು ನಿಂತೆವು. ಜೊತೆ ತಿಳಿದುಕೊಳ್ಳು ಓ ಈ ದನನ ಅಂತ ಕೇಳ್ಬೇಡಿ, ದನ ಬರ್ತಾ ಇತ್ತು, ಅದನ್ನು ನೋಡಿ ಬಾರಿ ಖುಷಿ ಆಯ್ತು. ಹಾಗೊಂದು ವಿಡಿಯೋ ಕೂಡ ಮಾಡಿಕೊಂಡೆ. ಅವಳನ್ನು ಕಾದು ನಿಂತು ಅವಳು ಬರ್ಲಿಲ್ಲ. ಹಾಗೆ ಚೆನ್ನಕೇಶವ ದೇವಸ್ಥಾನಕ್ಕೆ ಹೋಗುವಂತೇಳಿ ದೇವಸ್ಥಾನಕ್ಕೆ ಬಂದವು. ದೇವಸ್ಥಾನದ ಒಳಗಡೆ ಹೋಗ್ಲಿಲ್ಲ, ಹೊರಗಡೆ ಕಾದುಕೊಂಡು ನಿಂತೆವು. ನಾವು ಇಷ್ಟೊತ್ತು ಕಾದುಕೊಂಡು ನಿಂತದ್ದು ಯಾರಿಗೆ ಅಂತ ಹೇಳಿದ್ರೆ ನೋಡಿ, ಟೀ ಶರ್ಟ್ ಮತ್ತು ಪ್ಯಾಂಟ್ ಹಾಕಿ ನಿಂತಿದ್ದಾಳಲ್ಲ, ಅವಳ ಹೆಸರು ರಶ್ಮಿ ಅಂತೇಳಿ. ನಾವು ಒಟ್ಟಿಗೆ ಕೆಲಸ ಮಾಡೋದು. ಆಚೆದು ನಿರ್ಮಲಕ್ಕ. ನಾವು 3 ಜನರು ಹಾಗೆ ಬಂದದ್ದು. ಬೆಳಿಗ್ಗೆನೆ ನಾವು 3 ಜನರು ಎಲ್ಲಿಗೆ ಬಂದದ್ದು ಅಂತ ಹೇಳಿದ್ರೆ ಸುಳ್ಯದ ಒಂದು ಬಟ್ಟೆ ಶಾಪ್ ಅಲ್ಲಿ ಒಂದು ದಿವಸ ಉಚಿತವಾಗಿ ಬಟ್ಟೆ ಕೊಡ್ತೇವೆ ಅಂತ ಹೇಳಿಕೊಂಡು ಅಲ್ಲಲ್ಲಿ ಪೋಸ್ಟರ್ ಗಳನ್ನ ಹಾಕಿದ್ರು. ಮತ್ತೊಂದು ನ್ಯೂಸ್ ಚಾನೆಲ್ ನವರು ಒಂದು ವಿಡಿಯೋವನ್ನು ಕೂಡ ಮಾಡಿ ಹಾಕಿದ್ರು. ಬೆಳಿಗ್ಗೆ 10 ಗಂಟೆಯ ಒಳಗಡೆ ಬಂದಿದ್ರೆ ಉಚಿತವಾಗಿ ಬಟ್ಟೆ ಕೊಡ್ತಾರೆ ಅಂತ ಹೇಳಿಕೊಂಡು ಆ ವಿಡಿಯೋ ನಮ್ಮ ಗ್ರೂಪ್ ಅಲ್ಲೆಲ್ಲ ಬಂದಿತ್ತು. ಹಾಗೆ ನಾವು ಗ್ರೂಪ್ ಅಲ್ಲಿ ನಾವು ಮೆಸೇಜ್ ಮಾಡಿಕೊಂಡೆವು, ಹೋಗುವನ ನೋಡುವನ ಅಂತ ಹೇಳಿಕೊಂಡು. ನಿಜವಾಗಿ ನಮಗೆ ಉಚಿತವಾಗಿ ಬಟ್ಟೆ ಸಿಗ್ತದೆ ಅಂತೇಳಿ ಆ ಬಟ್ಟೆಯ ಆಸೆಗೋಸ್ಕರ ನಾವು ಬಂದದ್ದಲ್ಲ. ನಾವ್ ಯಾಕೆ ಬಂದದ್ದು ಅಂತ ಹೇಳಿದ್ರೆ ನಿಜವಾಗಿ ಅವರು ಬಟ್ಟೆ ಕೊಡ್ತಾರಾ ಇಲ್ವೋ, ಯಾಕೆ ಫ್ರೀ ಆಗಿ ಬಟ್ಟೆ ಕೊಡ್ತಾರೆ, ಅಥವಾ ಶಾಪಿನ ಒಳಗಡೆ ಹೋಗಿ ಆಗುವಾಗ ಇನ್ನೇನಾದ್ರೂ ಗಿಮಿಕ್ ಇರ್ಬೋದೇನೋ, ಇಷ್ಟು ಸಾವಿರದ ಬಟ್ಟೆ ತೆಗೆದ್ರೆ ಇದೊಂದು ಬಟ್ಟೆಯನ್ನು ನಾವು ಉಚಿತವಾಗಿ ಕೊಡ್ತೇವೆ ಅಂತ ಹೇಳ್ಕೊಂಡು ಆ ತರ ಏನಾದ್ರೂ ಗಿಮಿಕ್ ಇರ್ಬೋದೇನೋ, ನೋಡುವ ಹೋಗುವ ಸಿಗ್ತದ ನಿಜವಾಗಿ ಕೊಡ್ತಾರ ನೋಡುವ ಅಂತ ಹೇಳುವ ಉದ್ದೇಶಕ್ಕೆ ಟೆಸ್ಟ್ ಮಾಡ್ಲಿಕ್ಕೋಸ್ಕರ ನಾವು ಬಂದದ್ದು. ಫ್ರೀ ಬಟ್ಟೆ ಸಿಕ್ಕಿದ್ರೆ ಆ ಬಟ್ಟೆ ಹೇಗೆ ಇರ್ಬೋದು ಅಂತ ಹೇಳುವಂತ ಊಹೆ ನಮಗೆ ಮೊದಲೇ ಇತ್ತು, ನಾವು ಮಾತಾಡಿಕೊಂಡಿದ್ದೆವು ಕೂಡ. ಆದ್ರೂ ನೋಡುವ ಅಂತ ಹೇಳುವ ಕಾರಣಕ್ಕೋಸ್ಕರ ನಾವು ಬಂದದ್ದು. ಬಂದು 8 ಗಂಟೆ ಆಗುವಾಗ ಅಂಗಡಿ ಓಪನ್ ಮಾಡಿದ್ರು ಮಾರ್ರೆ. ಆಗ್ಲೇ ಜನ ಬಂದು 1 ಕಿಲೋಮೀಟರ್ ದೂರಕ್ಕೆ ಕ್ಯೂ ನಿಂತಿದ್ರು. ನಾವು ಕೂಡ ಬಂದು ಕ್ಯೂ ನಿಂತೆವು. 8 ಗಂಟೆ ಅಂಗಡಿ ಓಪನ್ ಮಾಡಿದ್ರು, ಒಳಗಡೆ ಬಿಡ್ಲಿಲ್ಲ. 10 ಗಂಟೆಯ ನಂತರ ಬಿಡುದು ಅಂತೆಲ್ಲ ಹೇಳಿದ್ರು. ಅಷ್ಟೊತ್ತಿಗೆ ಆಗುವಾಗಲೇ ನಮ್ಮ ನಿರ್ಮಲಕ್ಕ ಹೇಳಿದ್ರು, ನಾನಂತೂ ನಿಲ್ಲುವುದೇ ಇಲ್ಲ, ನಾನೇ ಹೋಗ್ತೇನೆ, ಈ ಬಟ್ಟೆ ಕೊಡ್ಲಿ ಬಿಡ್ಲಿ, ನಂಗಂತೂ ಬೇಡನೆ ಬೇಡ ಅಂತ ಅವರು ಸಿಟ್ಟಲ್ಲಿ ಅವರು ಹೋದ್ರು. ನಾನು ಮತ್ತು ರಶ್ಮಿ ಮಾತಾಡಿಕೊಂಡೆವು, ಏನಾದ್ರೂ ಪರವಾಗಿಲ್ಲ ರಶ್ಮಿ, ನಿಲ್ಲುವ, ನಿಜವಾಗಿ ಕೊಡ್ತಾರಾ ಇಲ್ವಾ, ಅದು ಹೇಗಿರ್ತದೆ ನೋಡಿನೇ ಹೋಗುವ ಅಂತ ಹೇಳ್ಕೊಂಡು ಹಾಗೆ ನಾವು ಕ್ಯೂ ನಿಂತೆವು. ಒಂದು 9 ಗಂಟೆ ಆಗುವಾಗ ಟೋಕನ್ ಕೊಟ್ರು. ನನಗೊಂದು 37 ನಂಬರ್ ಟೋಕನ್ ಸಿಕ್ಕಿತ್ತು, ರಶ್ಮಿಗೆ 68 ನಂಬರ್ ಸಿಕ್ಕಿತ್ತು. ಟೋಕನ್ ಪ್ರಕಾರ ಏನು ಬಿಡುದಲ್ಲ, ಸುಮ್ಮನೆ ಒಂದು ಟೋಕನ್ ಅಂತೂ ಕೊಟ್ಟು ಬಿಟ್ರು. ಟೋಕನ್ ಕೊಟ್ಟ ಆದ ನಂತರ ಮತ್ತೆ ಕೂಡ ಕ್ಯೂ ನಿಲ್ಲಿ ಕೇಳಿದ್ರು. 10 ಗಂಟೆಯ ನಂತರ ಬಟ್ಟೆ ಕೊಡ್ತೇವೆ ಅಂತ ಹೇಳಿದ್ರು. ಅಷ್ಟೊತ್ತಿಗೆ ಆಗುವಾಗ್ಲೇ ಒಂದು ಮಗು ಎಲ್ಲ ವಾಮಿಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಕೆಲವರೆಲ್ಲ ಕಿರಿಕಿರಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಎಂತದು ಈ ಬಿಸಿಲಲ್ಲಿ ನಿಲ್ಲುದು ಹಾಗೆ ಹೀಗೆ ಅಂತ ಹೇಳಿಕೊಂಡು. ಅಷ್ಟೊತ್ತಿಗೆ ಆಗಾಗ ಒಂದು ಜನ ಹೇಳಿದ್ರು, ನಾನೊಂದು ಭಕ್ತಿಗೀತೆ ಹೇಳ್ತೇನೆ ಅಂತ ಹೇಳಿಕೊಂಡು. ಆಗ ಅವರು ಅನೌನ್ಸ್ ಮಾಡಿದ್ರು, ಅವರ ಭಕ್ತಿಗೀತೆ ಹೇಳಿ ಆದ ನಂತರ ನಿಮ್ಮನ್ನ ನಾವು ಒಳಗೆ ಬಿಡ್ತೇವೆ ಅಂತ ಹೇಳಿಕೊಂಡು. ಅಷ್ಟೊತ್ತಿಗಾಗ್ಲೇ ನೋಡಿ ಇವರೆಲ್ಲ ಬ್ಯಾಗ್ ಅಲ್ಲೆಲ್ಲ ಬ್ರೆಡ್ ಅನ್ನೆಲ್ಲ ತುಂಬಿಸ್ಕೊಂಡು ಬಂದಿದ್ರು ಮಾರ್ರೆ. ಅವರಿಗೆ ಮೊದಲ ಐಡಿ ಇತ್ತು ಕಾಣ್ತದೆ, ನಮಗೆ ಗೊತ್ತಿರ್ಲಿಲ್ಲ. ಇವರು ಬ್ರೆಡ್ ಅನ್ನೆಲ್ಲ ತುಂಬಿಸ್ಕೊಂಡು ಬಂದು ಬ್ರೆಡ್ ಅನ್ನೆಲ್ಲ ತಿಂದು ನಿಂತ್ಕೊಂಡು ತಿಂತಾ ಇದ್ದಾರೆ ನೋಡಿ. ಆ ಮಗುಗೆ ಕೂಡ ಕೊಡ್ತಾ ಇದ್ದಾರೆ. 2 ಮಕ್ಕಳು ಕೂಡ ಇದ್ದಾರೆ. ಆ ಮಕ್ಕಳನ್ನು ಕೂಡ ಹಿಡ್ಕೊಂಡು ಬಂದು ಕ್ಯೂ ಅಲ್ಲಿ 1.5 ಗಂಟೆ ನಿಂತಿದ್ದಾರೆ ಮಾರ್ರೆ. ಅದೆಲ್ಲ ಆದ ನಂತರ ಒಳಗಡೆ ಬಿಟ್ಟು ಹೋಗಿ ಬಟ್ಟೆ ತೆಗೆಯುವ ಅಂತೇಳಿ ನೋಡಿದ್ರೆ ಯಾವ ಬಟ್ಟೆಗೆ ಕೈ ಹಾಕ್ಬೇಕು, ಯಾವ ಬಟ್ಟೆಯನ್ನು ಬಿಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ಮಾರ್ರೆ. ಅಷ್ಟೊಂದು ಚಂದದ ಬಟ್ಟೆ, ಇನ್ನು ಫ್ರೀ ಆಗಿ ಬಟ್ಟೆ ಕೊಡ್ತಾರೆ ಅಂತ ಹೇಳುವಾಗ ನೀವೇ ಊಹೆ ಮಾಡಿ ಎಷ್ಟು ಚಂದ ಇರ್ಬೋದು ಅಂತ ಹೇಳ್ಕೊಂಡು. ಅಂತೂ ಫ್ರೀ ಆಗಿ ಕೊಟ್ಟಿದ್ದಾರೆ, ಕೊಡ್ಲಿಲ್ಲ ಅಂತ ಹೇಳಿಲ್ಲ, ಫ್ರೀ ಆಗಿ ಕೊಟ್ಟಿದ್ದಾರೆ. ನನಗಂತೂ ಯಾವ ಬಟ್ಟೆ ಕೈ ಹಾಕ್ಲಿಕ್ಕೂ ಮನಸ್ಸು ಬರಲಿಲ್ಲ, ನಾನು ಬಟ್ಟೆಯನ್ನು ತೆಕ್ಕೊಳ್ಳೇ ಇಲ್ಲ. ಅಷ್ಟೊತ್ತಿಗಾಗುವ ರಶ್ಮಿ ಹೇಳಿದ್ಲು, ಬಂದದಕ್ಕೆ ನೀವೊಂದು ಬಟ್ಟೆಯನ್ನು ತೆಕ್ಕೊಳ್ಳಿ, ನಿಮಗೆ ಬೇಡ ಅಂತ ಹೇಳಿ, ಆದ್ರೂ ಕೂಡ ಅದನ್ನು ಯಾರಿಗಾದ್ರೂ ಕೊಡಿ ಅಂತ ಹೇಳಿ ನನ್ನ ಕೈಯಲ್ಲಿ ಒಂದು ಸೀರೆಯನ್ನು ನನಗೆ ಕೊಟ್ಟು ಬಿಟ್ಲು. ಬೇರೆ ಯಾರಿಗಾರು ಕೊಡ್ಬೋದಲ್ಲ ಅಂತೇಳಿ ಸೀರೆಯನ್ನು ನನ್ನ ಕೈಯಲ್ಲಿ ಇಟ್ಟು ಬಿಟ್ಲು. ಅವಳು ಕೂಡ ಒಂದು ಸೀರೆಯನ್ನು ಹಿಡ್ಕೊಂಡು
ಹಿಡ್ಕೊಂಡ್ಲು. ನಾನು ಯೋಚನೆ ಮಾಡಿದೆ, ಈ ಸೀರೆಯನ್ನು ನಾನು ಯಾರಿಗೆ ಕೊಡುದು, ಯಾರು ಇಂಥ ಸೀರೆ ಉಡ್ತಾರೆ ಆ ಥರ ಎಲ್ಲ ಯೋಚನೆ ಮಾಡಿ ಆಗುವ ನನಗಲ್ಲೊಂದು ಸೈಡಲ್ಲೊಂದು ಡ್ರೆಸ್ ಕಂಡಿತ್ತು, ಟಾಪ್ ಮಾತ್ರ. ಆ ಟಾಪ್ ಅನ್ನು ಕೈ ಹಾಕೊಂಡೆ, ನೋಡುವ ನನಗೆ ಆಗಿದ್ರೆ ನಾನು ಹಾಕ್ತೇನೆ, ನನಗೆ ಆಗ್ಲಿಲ್ಲ ಅಂದ್ರೆ ಬೇರೆ ಯಾರಿಗಾದ್ರೂ ಕೊಡುವ ಅಂತ ಹೇಳ್ಕೊಂಡು ಆ ಟಾಪ್ ಅನ್ನು ಹಿಡ್ಕೊಂಡು ಹಾಗೆ ನಾವು ಮನೆ ಕಡೆ ಬಂದೆವು. ನೀವೇ ಊಹೆ ಮಾಡಿಕೊಳ್ಳಿ, ಫ್ರೀ ಆಗಿ ಬಟ್ಟೆ ಸಿಕ್ತಂತ ಹೇಳುವಾಗ ಅದು ಎಷ್ಟು ಚಂದ ಇರ್ಬೋದು ಅಂತ ಹೇಳಿಕೊಂಡು. ಅಂತೂ ಕೊಟ್ಟಿದ್ದಾರೆ, ಚಂದ ಉಂಟಾ ಚಂದ ಇಲ್ವಾ, ಫ್ರೀ ಆಗಿ ಬಟ್ಟೆಯನ್ನಂತೂ ಕೊಟ್ಟಿದ್ದಾರೆ. ಆ ಬಟ್ಟೆಯನ್ನು ಹಿಡ್ಕೊಂಡು ಹಾಗೆ ನಾವು ಮನೆ ಕಡೆ ಬಂದೆವು. ಹಾಗೆ ಬರುವಾಗ ನಮ್ಮ ಸುಳ್ಯದ ಲಯನ್ಸ್ ಕ್ಲಬ್ ಅಲ್ಲಿ PSR ಅವರದ್ದು ಸಾರಿ ಮೇಳ ಮತ್ತು ಪ್ರದರ್ಶನ ನಡೀತಾ ಇತ್ತು. ಹೋಗಿ ನೋಡಿಕೊಂಡು ಬರುವ ಅಂತ ಹೇಳ್ಕೊಂಡು ಹಾಗೆ ಲಯನ್ಸ್ ಕ್ಲಬ್ಬಿಗೆ ಹೋದೆವು. ಹೋಗಿ ಆಗ ಒಂದು ಸಾರಿ ತೆಕೊಳ್ಳುವಂತೆಲ್ಲ ಆಯ್ತು. ಹಾಗೆ ಅಲ್ಲಿಂದ ಒಂದು ಸಾರಿಯನ್ನು ತೆಕ್ಕೊಂಡೆವು, ಸೀದಾ ಮನೆ ಕಡೆ ಬಂದೆವು. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೇನೆ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ. ಫೇಸ್ಬುಕ್ ಅಲ್ಲಿ ನೋಡುವವರು ಚಿಂತು ಸುಳ್ಯ ಯೂಟ್ಯೂಬ್ ಚಾನೆಲ್ ಉಂಟು, ಅದನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ, ಯೂಟ್ಯೂಬ್ ಅಲ್ಲಿ ನೋಡುವವರು ಫೇಸ್ಬುಕ್ ಪೇಜ್ ಅನ್ನು ಫಾಲೋ ಮಾಡಿ ಅಂತ ಹೇಳುತ್ತಾ, ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವ. ಅಲ್ಲಿಯ ತನಕ ಬಾಯ್.